ಈಗ ನೆಕ್ಸ್ಟ್ ನಾವು MS Excel ಬಗ್ಗೆ ತಿಳ್ಕೊಳ್ಳೋಣ. ಸೊ MS Excel ಯಾವಾಗಲೂ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ನಾವು ವರ್ಡ್ ಡಾಕ್ಯುಮೆಂಟ್ಸ್ನ ನಾವು ಪ್ರಾಜೆಕ್ಟ್ಸ್ ವರ್ಡ್ಸು ಮತ್ತು ಲೆಟರ್ಸ್ನ ಯಾವ ಥರ ನಾವು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವೋ ಹಾಗೆ MS Excelನ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೋಸ್ಕರ ಕಂಪನಿಗಳಲ್ಲಿ MS Excelನ ನಾವು ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಇರುತ್ತೆ, ಫಾರ್ಮುಲಾಸ್ ಇರುತ್ತೆ. ಸೊ ಮೀನ್, ಮೀಡಿಯನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾಸ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ MS Excelನ ನಾವು ಓಪನ್ ಮಾಡಬೇಕು ಅಂತ ಅಂದರೆ ಸೊ ಸ್ಟಾರ್ಟ್ ಬಟನಿಂದನಾದರೂ ಸರ್ಚ್ ಮಾಡ್ಕೊತಾ ಹೋಗ್ಬೋದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ MS Excel ಸಿಗುತ್ತೆ ನೋಡಿ, Excel 2016. ಅದರ್ವೈಸ್ ಇಲ್ಲಿ Excel ಅಂತ ಕ್ಲಿಕ್ ಮಾಡಾದರೂ ನಾವು ಸರ್ಚ್ ಮಾಡ್ಕೋಬೋದು. ನೋಡಿ Excel ಕೊಡ್ತಾ ಇದ್ದೀನಿ 2016. ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಇದು ವರ್ಡ್ಗಿನ ಡಿಫ್ರೆಂಟ್ ಆಗಿರುತ್ತೆ. ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ತಗೋತಾ ಇದ್ದೀನಿ ಇಲ್ಲಿ ನಾನು. ಸೊ ಅಲ್ಲಿ ಡಾಕ್ಯುಮೆಂಟ್ ಅಂತ ಬರ್ತಾ ಇತ್ತು, ಇಲ್ಲಿ ವರ್ಕ್ ಬುಕ್ ಅಂತ ಹೇಳ್ತಾ ಇದ್ದೀನಿ. ಈ ಸ್ಕ್ರೀನ್ ಸೇಮ್ ಆ್ಯಸ್ ಇಟ್ ಈಸ್ ನಾನು ವರ್ಡ್ ಏನು ಹೇಳಿದೆ ಅದೇ ಥರನೇ ಕ್ವಿಕ್ ಲಾಂಚರ್, ಟೂಲ್ ಬಾಕ್ಸ್, ನೆಕ್ಸ್ಟ್ ಇದಿಷ್ಟು ಟೈಟಲ್ ಬಾರ್, ನೆಕ್ಸ್ಟು ಕಂಟ್ರೋಲರ್ಸ್ ಇವು. ಓಕೆ, ಸೊ ರಿಬ್ಬನ್ಸ್ ಗೊತ್ತಿದೆ, ಗ್ರೂಪ್ಸ್ ಗೊತ್ತಿದೆ, ನಮಗೆ ಅದರಲ್ಲಿ ಇರೋಂಥ ಕಮ್ಯಾಂಡ್ಸ್ ಗೊತ್ತಿದೆ. ಬಟ್ ಡಿಫ್ರೆಂಟ್ ಟ್ಯಾಬ್ಸ್ ಯಾವಪ್ಪ ಅಂದರೆ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫೈಲ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ ಆ್ಯಂಡ್ ಡೆವಲಪರ್. ಸೊ ಇಷ್ಟು ಟ್ಯಾಬ್ಸ್ ಇದೆ ಇದರಲ್ಲಿ. ಸೊ ನೆಕ್ಸ್ಟು ಇದನ್ನು ನಾವು ವರ್ಕ್ ಶೀಟ್ಸ್ ಅಂತ ಕರಿತೀವಿ ನೋಡಿ. ಬೈ ಡಿಫಾಲ್ಟ್ ಶೀಟ್ 1 ಅಂತ ಬಂದಿದೆ. ಸೊ ಬೇರೆ ವರ್ಷನ್ಸ್ನ ತೊಗೊಂಡಾಗ ನೀವು ವರ್ಡ್ 2010 ತೊಗೊಂಡಾಗ ಈ ಥರ ಡಿಫ್ರೆಂಟ್ 3 ಶೀಟ್ಸ್ ಓಪನ್ ಆಗಿರುತ್ತೆ. ಸೊ ಶೀಟ್ 1ನಲ್ಲಿ ಇದ್ದೀವಿ. ಇನ್ನೊಂದು ಶೀಟ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದಾಗ ನ್ಯೂ ಶೀಟ್ ಓಪನ್ ಆಗುತ್ತೆ ನಮಗೆ. ಸೊ ಶೀಟ್ ಅಂತ ಅಂದರೆ ಇಸ್ ಕಲೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇದು. ಓಕೆ, ವರ್ಕ್ಶೀಟಲ್ಲಿ ಏನಿರುತ್ತಪ್ಪ ಅಂತ ಅಂದರೆ ಕಲೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಆಗಿರುತ್ತೆ. ಸೊ ಈ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಮೌಸ್ ಆ್ಯರೋ ಪಾಯಿಂಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸೆಲಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಆ್ಯರೋ ಕೀ ಈಸ್ ಡಿಫ್ರೆಂಟ್ ಆಗಿದೆ ನಿಮಗೆ. ಸೊ ಎ ಅನ್ನೋ ಕಾಲಮ್ ಸೆಲೆಕ್ಟ್ ಆಗಿದೆ ನೋಡಿ. ಎ ಕಾಲಮ್ನ ನಾನು ಇನ್ಕ್ರೀಸ್ ಮಾಡ್ತೀನಿ, ಆವಾಗ ಮೌಸ್ ಪಾಯಿಂಟರ್ ಚೇಂಜ್ ಆಗಿದೆ ನೋಡಿ ನಿಮಗೆ. ಸೊ ಅದಾದಮೇಲೆ ನಾನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ, ಆವಾಗ ನೋಡಿ ಮೌಸ್ ಪಾಯಿಂಟರ್ ಚೇಂಜ್ ಆಗಿದೆ. ಸೊ ನೋಡಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ 1 and 2 ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇವೆರಡನ್ನೂ ಸೆಲೆಕ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಬೇಕು ಅಂತಂದಾಗ ಒಂದು ಮೌಸ್ ಪಾಯಿಂಟರ್ ಚೇಂಜ್ ಆಗಿದೆ. ಸೊ ಈ ಥರ ಡಿಫ್ರೆಂಟ್ ಮೌಸ್ ಪಾಯಿಂಟರ್ಸ್ ಸಿಗುತ್ತೆ. ನೆಕ್ಸ್ಟು ಕಾಲಮ್ಸ್ ಹೇಳ್ತಾರೆ, ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ, ಕಾಲಮ್ ಡಿ. ಸೊ ರೋಸ್ ಹೇಳಿದ್ನಲ್ಲ, ರೋಸ್ ಜನರಲ್ ಆಗಿ ಕೌಂಟ್ ಮಾಡಿದಾಗ 16,384 ಬರುತ್ತೆ. A1, AB1, C1 ಆ ಥರ ಕೌಂಟ್ ಮಾಡ್ಕೊಂಡು ಹೋದರೆ ಎಷ್ಟು ಆಗುತ್ತೆ ನಮಗೆ 16,384 ಆಗುತ್ತೆ. ಹಾಗೆ ಕಾಲಮ್ಸ್ಗೆ ಬಂದಾಗ ನಮಗೆ 10,48,576 ಆಗುತ್ತೆ ನಮಗೆ. ಓಕೆ, ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಸೆಲ್ಸ್ ಆಗುತ್ತೆ. ಇದು ಇಂಡಿವಿಜುವಲ್ ಸೆಲ್ಸ್ ಅಂತ ಕರಿತೀವಿ ನೋಡಿ. ಟೈಪ್ ಮಾಡ್ತಾ ಇದ್ದೀನಲ್ಲ, ಸೊ ದಿಸ್ ಈಸ್ ಇಂಡಿವಿಜುವಲ್ ಸೆಲ್. ಈ ಸೆಲ್ ರೆಫರೆನ್ಸ್ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. I18, I ರೆಫರೆನ್ಸ್ ದ ಕಾಲಮ್, 8 ರೆಫರೆನ್ಸ್ ದ ರೋಸ್. ಯಾವಾಗಲೂ ಕಾಲಮ್ಸ್ನ ಫಸ್ಟ್ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ನೇಮ್ ಬಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ನೋಡಿ ಈ ನೇಮ್ ಬಾಕ್ಸಲ್ಲಿ ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಇದು M14 ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಬಾಕ್ಸಿಗೆ ಬರ್ತಾ ಇದ್ದೀನಿ ನಾನು, H26. ಇದನ್ನು ರೆಫರೆನ್ಸ್ ಅಂತ ಕರಿತೀವಿ. ಓಕೆ, ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಎಲ್ಲಿ ನಾವು ಮೌಸ್ನ ಕ್ಲಿಕ್ ಮಾಡಿರ್ತೀವೋ ಅದು ಆ್ಯಕ್ಟಿವ್ ಸೆಲ್ ಆಗಿರುತ್ತೆ. ಇದು H20 ಆಗಿದೆ. ಅರ್ಥ ಆಯ್ತಲ್ವಾ? ಸೊ ರೋಸ್ ಮತ್ತು ಕಾಲಮ್ಸ್ ಗೊತ್ತಾಯಿತು ನಮಗೆ. ಇಲ್ಲಿ 1 ಶೀಟಲ್ಲಿ ನೀವು ಎಷ್ಟು ರೋಸ್ ಇದೆ ಅಂತ ಗೊತ್ತಾಯಿತು ನಮಗೆ. ಎಷ್ಟನ್ನ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಕ್ಯಾಲ್ಕುಲೇಷನ್ಸ್ಗೋಸ್ಕರ. ನೆಕ್ಸ್ಟ್ ಈ ಏರಿಯಾನ ಫಾರ್ಮುಲಾ ಬಾರ್ ಅಂತ ಕರಿತೀವಿ. FX ಅಂತ ಏನಿದೆ, ಸೊ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟು ನಾವು ಈ ಬಾರ್ಡರ್ಸ್ನ ಹಾಕ್ಕೋಬೋದು. ನೆಕ್ಸ್ಟು ಹೋಮ್ ಟ್ಯಾಬ್ಗೆ ಬಂದಾಗ ಕ್ಲಿಪ್ ಬೋರ್ಡು, ಫಾಂಟ್ ನೋಡಿ ಒಂದನ್ನು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದನ್ನು ಏನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ ಬಾರ್ಡರ್ಸಿಗೆ ಬಂದಾಗ ಬಾರ್ಡರ್ಸ್ ಹಾಕ್ಕೋಬೋದು. ಬಾರ್ಡರ್ಸ್ ಹಾಕಲಿಲ್ಲ ಅಂತ ಅಂದರೆ ನಿಮಗೆ ಪ್ರಿಂಟಲ್ಲಿ ನಿಮಗೆ ಲೈನ್ಸ್ ಕಾಣಿಸಲ್ಲ. ಇದನ್ನು ಗ್ರಿಡ್ಸ್ ಅಂತ ಕರಿತೀವಿ. ಈ ಗ್ರಿಡ್ಸ್ ನಮಗೆ ಮಾತ್ರ ಇವಾಗ ಕಾಣಿಸ್ತಾ ಇರುತ್ತೆ. ಪ್ರಿಂಟಿಗೆ ಬಂದಾಗ ಬಾರ್ಡರ್ಸ್ ಹಾಕಿದ್ರೆ ಮಾತ್ರ ಗ್ರಿಡ್ಸು ನಮಗೆ ಹೈಲೈಟ್ ಆಗುತ್ತೆ, ಅದರ್ವೈಸ್ ನಾರ್ಮಲ್ ಆಗಿ ಕಾಣಿಸುತ್ತೆ. ನೋಡಿ ಕಂಟ್ರೋಲ್ P ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ ನಾನು ಬಾರ್ಡರ್ ಕೊಟ್ಟಿದ್ದೀನೋ ಅಷ್ಟು ಮಾತ್ರ ಏನಾಗಿದೆ ಲೈನ್ಸ್ ಬಂದಿದೆ, ಮಿಕ್ಕಿರೋದಕ್ಕೆ ನಿಮಗೆ ಬಾರ್ಡರ್ಸ್ ಕಾಣಿಸಲ್ಲ.
ಹಾಗಾಗಿ ನಾವು ಬಾರ್ಡರ್ಸ್ನ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಸೆಂಟರ್ ಅಲೈನ್ಮೆಂಟ್, ಇನ್ ಕಲರಿಂಗು ಎಲ್ಲ ಮಾಡ್ತಾ ಹೋಗ್ಬೋದು. ಆದರೆ ಮೇಯ್ನಾಗಿ ಇಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ. ಇಲ್ಲಿ ಆಟೋ ಸಮ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಒಂದು ಸತಿ ಆಟೋ ಸಮ್ ಅಂತ ಕೊಟ್ಟರೆ ಟೋಟಲ್ ಆಗಿ ಡಿಸ್ಪ್ಲೇ ಆಗುತ್ತೆ 276. ಸೊ ಈ ಆಟೋ ಸಮ್ಮಲ್ಲೂ ಅಷ್ಟೇ ನಮಗೆ ಆವ್ರೇಜ್ ಕಂಡಿಟ್ಕೋಬೋದು, ಕೌಂಟ್ ನಂಬರ್ಸ್ ಮಾಡ್ಕೋಬೋದು, ಮ್ಯಾಕ್ಸಿಮೈಸ್ ಮಿನಿಮೈಸ್ನ ಮಾಡ್ತಾ ಹೋಗ್ಬೋದು. ಅಂದರೆ ಕ್ಯಾಲ್ಕುಲೇಷನ್ಸ್, ಮೇಯ್ನಾಗಿ ಕ್ಯಾಲ್ಕುಲೇಷನ್ಸ್ಗೆ ನಾವು ಎಕ್ಸೆಲ್ನ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಬೇಕು ನಮಗೆ, ಇನ್ನೊಂದು ಶೀಟ್ ಬೇಕು ಅಂದರೆ ನ್ಯೂ ಶೀಟ್, ಇಲ್ಲಿ ಕ್ಲಿಕ್ ಮಾಡಿದಾಗ ನ್ಯೂ ಶೀಟ್ ಆಗುತ್ತೆ. ಸೊ ನೋಡಿ ಬಂದಿದೆಯಾ? ಓಕೆ, ಈ ಶೀಟ್ಗೆ ನಾವು ನೇಮ್ಸ್ನ ಕೊಟ್ಕೋಬೋದು. ನೋಡಿ ಶೀಟ್ ನೇಮ್ನ ಕೊಡ್ಬೋದು. ನಾನು AG ಅಂತ ನೇಮ್ನ ಕೊಡ್ತಾ ಇದ್ದೀನಿ. ಈ ಶೀಟ್ ಹಾಗೇ ಇದೆ. ಓಕೆ, ಆ ಶೀಟ್ಗೆ ಹೆಸರು ಕೊಟ್ಟಾದಮೇಲೆ ಈ ವರ್ಕ್ ಬುಕ್ನ ನಾವು ಸೇವ್ ಮಾಡ್ಕೋಬೋದು. ಓಕೆ, ಬುಕ್ 1 ಅಂತ ಇದೆ. ಸೊ ಬುಕ್ 1 ಬದಲಿಯಾಗಿ ನೇಮ್ನ ಕೊಟ್ಟಾಗ ಏನಾಗುತ್ತೆ, XLS ಎಕ್ಸಲ್ಲಿ ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ವರ್ಡ್ ಆದರೆ ಡಾಕ್ಯುಮೆಂಟು DOC ಎಕ್ಸೆಲ್ ಸೇವ್ ಆಗುತ್ತೆ. ಎಕ್ಸೆಲ್ ಆದರೆ ಏನ್ರಲ್ಲಿ ಎಕ್ಸ್ಟೆನ್ಷನ್ ನೇಮ್ ಏನಂತ ಸೇವ್ ಆಗುತ್ತೆ, ಫೈಲ್ ನೇಮು ಮತ್ತು XLS ಎಕ್ಸಲ್ಲಿ ಸೇವ್ ಆಗುತ್ತೆ. ಸೊ ನೆಕ್ಸ್ಟು ಇನ್ಸರ್ಟ್ ಪೇಜ್ ಲೇಔಟ್ ಎಲ್ಲ ಗೊತ್ತು, ಬಟ್ ನಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಫಾರ್ಮುಲಾ. ಸೊ ಡಿಫ್ರೆಂಟ್ ಫಾರ್ಮುಲಾಸ್ ಇದೆ ನೋಡಿ ಆಟೋ ಸಮ್ಮಿಗೆ ಬಂದಾಗ. ಸೊ ಆಟೋ ಸಮ್ಮಲ್ಲಿ ಏನೇನು ಫಾರ್ಮುಲಾಸ್ ಇದೆಯೋ, ಸಮ್, ಆವ್ರೇಜ್, ಕೌಂಟ್ ನಂಬರ್, ಏನೇ ಮಾಡಬೇಕು ಅಂದರೆ ನೋಡಿ ಈಕ್ವಲ್ ಸೈನ್ನ ಹಾಕಬೇಕು. ಸೊ ನಾನು ಇವಾಗ ಆವ್ರೇಜ್ನ ಕಂಡುಹಿಡಿತಾ ಇದ್ದೀನಿ. ಸೊ ಆವ್ರೇಜ್ನ ಕಂಡುಹಿಡಿತಾ ಇದ್ದೀನಿ ಅಂತಂದರೆ ಸಮ್ ಮಾಡ್ಕೊಂಡಿದ್ದೀವಿ. ಸಮ್ ಡಿವೈಡೆಡ್ ಬೈ ಎಷ್ಟು ಸೆಲ್ಸ್ ಇದೆ, ಇದು ನಮಗೆ 23 ಇದೆ, 23 ಕೊಡ್ತಾ ಇದ್ದೀನಿ. ಓಕೆ, ಸೊ 12 ಅಂತ ಬಂತು. ಅಂದರೆ ಅದ್ರ ಬಿಟ್ಟು ನಾವು ಇಲ್ಲಿ ಫಾರ್ಮುಲಾಸ್ನ ಯೂಸ್ ಮಾಡ್ಕೋಬೋದು. ರೀಸೆಂಟ್ಲಿ ಯೂಸ್ಡ್ ಫಾರ್ಮುಲಾಸ್ ಇದೆ, ಫೈನಾನ್ಷಿಯಲ್ ಫಾರ್ಮುಲಾಸ್ ಇದೆ, ನಮಗೆ ಲಾಜಿಕಲ್ ಫಾರ್ಮುಲಾ, ಟೆಕ್ಸ್ಟ್ ಫಾರ್ಮುಲಾ, ಡೇಟ್ ಆ್ಯಂಡ್ ಟೈಮ್ ಫಾರ್ಮುಲಾ. ಸೊ ನೆಕ್ಸ್ಟ್ ಲುಕ್ಅಪ್ ಆ್ಯಂಡ್ ರೆಫರೆನ್ಸಸ್ ಫಾರ್ಮುಲಾ, ಮ್ಯಾಥಮೆಟಿಕಲ್ ಟ್ರಿಕ್ ಫಾರ್ಮುಲಾಸ್, ಮತ್ತು ಮೋರ್ ಫಂಕ್ಷನ್ಸ್ ಅಂತ ಇದೆ. ಸೊ ನಾವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಂದರೆ ನಮಗೆ ಈ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾಸ್, ಇಂಜಿನಿಯರಿಂಗ್, ಕ್ಯೂಬ್ಸ್, ಇನ್ಫಾರ್ಮೇಷನ್, ಕೇಪಬಿಲಿಟೀಸ್, ವೆಬ್. ಸೊ ಯಾವುದೇ ಒಂದು ಫಾರ್ಮುಲಾನ ನಾವು ಮಾಡ್ತೀವಿ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಈಕ್ವಲ್ ಸಿಂಬಲಿಂದನೇ ನಾವು ಫಾರ್ಮುಲಾನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕಿಂತ ನಾವು ಫಾರ್ಮುಲಾಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಮ ವರ್ಕ್ ಏನಾಗುತ್ತೆ, ಈಸಿ ಆಗುತ್ತೆ. ಅದಾದಮೇಲೆ ನಾವು MS ಎಕ್ಸೆಲಲ್ಲಿ ಚಾರ್ಟ್ಸ್ ಬೇಕಾಗುತ್ತೆ, ನಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಇನ್ಸರ್ಟ್ಗೆ ಹೋದಾಗ ನಿಮಗೆ ಸೊ ಡಿಫ್ರೆಂಟ್ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ಕೋಬೋದು, ಶೇಪ್ಸು, ಅದೇ ಸ್ಮಾರ್ಟ್ ಹಾರ್ಟು, ಸ್ಕ್ರೀನ್ಶಾಟ್ ಸಿಗುತ್ತೆ. ಇಲ್ಲಿ ಚಾರ್ಟ್ಸ್ ಅಂತಲೇ ಒಂದು ಗ್ರೂಪ್ ಇದೆ. ಓಕೆ, ಈ ಚಾರ್ಟ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಚಾರ್ಟ್ಸಲ್ಲಿ ನೀವೇನು ಮಾಡ್ಬೋದು ನೋಡಿ, ಇಲ್ಲಿ ಕಾಲಮ್ ಚಾರ್ಟ್ ಇದೆ. ಓಕೆ, ಸೊ ನೆಕ್ಸ್ಟು ಬಂದಾಗ ಟ್ರೀ ಮ್ಯಾಪ್ಸ್ ಇದೆ. ಓಕೆ, ವಾಟರ್ಫಾಲ್ ಮೆಥಡ್ಸ್ ಇದೆ. ಅಂದರೆ ಡಿಫ್ರೆಂಟ್ ಚಾರ್ಟ್ಸ್ ಇದೆ. ಈ ಚಾರ್ಟ್ಸ್ನ ನಾವು ಅಪ್ಲೈ ಮಾಡ್ಬೋದು. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಕಾಲಮ್ ಚಾರ್ಟ್ ಕೊಡ್ತಾ ಇದ್ದೀನಿ. ಅದರ ಒಂದು ಕಾಲಮ್ ಚಾರ್ಟಲ್ಲಿ ನೋಡಿ, ಸೊ ಒಂದು ಚಾರ್ಟ್ ಕ್ರಿಯೇಟ್ ಆಯಿತು. ಆ ಚಾರ್ಟ್ಗೆ ಅಷ್ಟೇ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ, ಕೊಡ್ತಾ ಬರ್ಬೋದು. ಓಕೆ, ಮೇಜರಾಗಿ ನಮಗೆ ಇಲ್ಲಿ MS ಎಕ್ಸೆಲಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಡಿಫ್ರೆಂಟ್ ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಹಾಗೆ ಆ ರೆಪ್ರೆಸೆಂಟೇಷನ್ನ ಗ್ರಾಫಿಕಲ್ ಆಗಿ ತೋರಿಸೋದಕ್ಕೋಸ್ಕರ ನಾವು ಚಾಟ್ನ ಯೂಸ್ ಮಾಡ್ತೀವಿ. ಹಾಗೆ ಎಕ್ಸೆಲಲ್ಲಿ ತುಂಬ ಕ್ಯಾಲ್ಕುಲೇಷನ್ಸ್ನ ನಾವು ಮಾಡ್ತಾ ಬರ್ಬೋದು. ಇನ್ನು ಡೇಟ್ ಅಂತ ಇದೆ, ರಿವ್ಯೂ ಇದೆ, ಡೆವಲಪರ್ ಅಂತ ಇದೆ, ವಿಜುವಲ್ ಬೇಸಿಕ್ನ ಸಪೋರ್ಟ್ ಮಾಡುತ್ತೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಸಹ ನಾವು ಮಾಡ್ಬೋದು. ಇದಿಷ್ಟು ಬೆನಿಫಿಟ್ಸು ಯಾವುದ್ರಲ್ಲಿದೆ, ನಮಗೆ MS ಎಕ್ಸೆಲಲ್ಲಿದೆ. ಸೊ ನೆಕ್ಸ್ಟ್ ಫೈಲ್ಗೆ ಹೋಗೋಣ, ಸೇವ್ ಆ್ಯಸ್ ಮಾಡೋಣ. ಸೊ ಡೆಸ್ಕ್ಟಾಪ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಬುಕ್ ನೇಮ್ ಬಂದು, ಸೊ ಇಲ್ಲಿ ಬುಕ್ ನೇಮ್ನ ಕೊಡಬೇಕಾಗತ್ತೆ. ಸೊ ನಾನು ಬುಕ್ ನೇಮ್ನ AA ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ AA ಅನ್ನೋ ಬುಕ್ ಎಲ್ಲಿ ಸೇವ್ ಆಗುತ್ತೆ, ನಮಗೆ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗುತ್ತೆ. ಸೊ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲೋಸ್ ಬಟನ್ನ ಯೂಸ್ ಮಾಡಿಕೊಂಡು ನೋಡಿ ಎಕ್ಸೆಲ್ AA ಅಂತ ಫೈಲ್ ಆಗಿದೆ. ಓಕೆ, ಸೊ ಇದಿಷ್ಟು ಜಸ್ಟ್ ಎ ಓವರ್ ವ್ಯೂ ಆಫ್ ಎನ್ MS ಎಕ್ಸೆಲ್.